ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನಿವತ್ತು ಸಿಂಪಲ್ಲಾಗಿ ಟೀ ಜೊತೆಗೆ ಬ್ರೆಡ್ ಟೋಸ್ಟ್ ಮಾಡ್ತಾಯಿದ್ದೀನಿ. ಬ್ರೆಡ್ ಟೋಸ್ಟ್ನ ಯಾವ ಥರ ಮಾಡೋದು ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಎಲ್ಲ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿರಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಬರ್ರಿ ಇವಾಗ ಸಿಂಪಲ್ಲಾಗಿ ಬ್ರೆಡ್ ಟೋಸ್ಟ್ ಯಾವ ಥರ ಮಾಡೋದು ಅಂಥೇಳಿ ತೋರಿಸ್ತೀನಿ. ತುಂಬ ಟೇಸ್ಟ್ ಆಗ್ತಿ ಬ್ರೆಡ್ ಟೋಸ್ಟು ಟೀ ಜೊತೆಗೆ ಸಾಯಂಕಾಲ ಈವ್ನಿಂಗ್ ಮಕ್ಕಳಿಗೆ, ಆಮೇಲೆ ಮಕ್ಕಳ ಟಿಫನ್ ಬಾಕ್ಸಿಗೆ ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಿರ್ತೈತಿ. ಬರ್ರಿ ಯಾವ ಥರ ಬ್ರೆಡ್ ಟೋಸ್ಟ್ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ತಾನೆ ನಾನು ಇವಾಗ. ನೋಡಿರಿ ಎಷ್ಟು ಚೆನ್ನಾಗ್ತವೆ ಬ್ರೆಡ್ ಟೋಸ್ಟ್. ಟೀ ಜೊತೆಗೆ ಚೆನ್ನಾಗಾಗ್ತೈತಿ. ನಾನು ಈ ಥರ ಯಾವಾಗಾರು ಮಕ್ಕಳಿಗೆ ಈವ್ನಿಂಗ್ ಮಾಡಿಕೊಡ್ತೀನಿ. ಹಾಗೆ ಸಾಟರ್ಡೆ ಲಂಚ್ ಬಾಕ್ಸ್ ಕೂಡ ಮಾಡಿರ್ತೀನಿ. ಬರ್ರಿ ಇವಾಗ ಯಾವ ಥರ ಬ್ರೆಡ್ ಟೋಸ್ಟ್ ಮಾಡೋದು ಏನೇನು ಬೇಕಂತೇಳಿ ತೋರಿಸ್ತೀನಿ. ನೋಡಿರಿ, ನಾನು 2 ಆಲೂಗಡ್ಡೆನ ಬೇಯಿಸಿಟ್ಕೊಂಡೀನಿ. ಹಾಗೆ ಈರುಳ್ಳಿ ಕೂಡ ಸಣ್ಣಕ್ಕೆ ಹೆಚ್ಚಿಟ್ಕೊಂಡೀನಿ. ಸಿಂಪಲಾಗಿ ಮಾಡ್ಬೋದು, ಬೇಗ ಫಾಸ್ಟಾಗಿ ಮಾಡ್ಬೋದು ಇದನ್ನು. ನೋಡಿರಿ, ಸ್ಟಫಿಂಗ್ ರೆಡಿ ಮಾಡ್ಕೊತದನ್ನು ಮೊದಲು ಇವಾಗ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟು ಇದನ್ನು ಸಾಸಿವೆ ಹಾಕಿ ಸಣ್ಣಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡವಲ್ಲ ಈರುಳ್ಳಿ ಹಾಕೋತೀನಿ. ಸಿಂಪಲಾಗಿ ಬೇಗ ಬೇಗ ಮಾಡ್ಬೋದು ಇದನ್ನು. ನೋಡಿರಿ, ಈರುಳ್ಳಿ ಫ್ರೈ ಆದಮೇಲೆ ಇವಾಗ ನಾನು ಖಾರ ಪುಡಿ ಹಾಕಕತ್ತೀನಿ. 2 ಸ್ಪೂನ್ ಖಾರ ಪುಡಿ ಹಾಕಿದೆ. ನೋಡಿರಿ, ಸ್ವಲ್ಪ ಮಸಾಲ ಪುಡಿನ ಹಾಕಿದೆ ನಾನು. ನೋಡಿರಿ, ಸ್ವಲ್ಪ ಅರಿಶಿಣ ಪುಡಿ ಹಾಕಿದೆ, ಮಸಾಲ ಪುಡಿ ಸ್ವಲ್ಪ ಹಾಕಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ವಲ್ವ, ಆಲೂಗಡ್ಡೆನೂ ಕೂಡ ಹಾಕಿದೆ ನಾನು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಕೊತ್ತಂಬರಿ ಮೇಲ್ಗಡೆ ಹಾಕಿಬಿಟ್ರೆ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬ್ರೆಡ್ ಟೋಸ್ಟಿಗೆ ಸ್ಟಫಿಂಗ್ ರೆಡಿ ಆಗತ್ತೆ. ಈ ಥರನ ಮಾಡ್ಕೊಬೋದು. ಇಲ್ಲಾಂದ್ರೆ ಈರುಳ್ಳಿದು ಪಲ್ಯ ಕೂಡ ಮಾಡ್ಕೊಬೋದು ಬ್ರೆಡ್ ಟೋಸ್ಟಿಗೆ. ಇಲ್ಲಾಂದರೆ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು, ಚೆನ್ನಾಗಿರ್ತೈತಿ. ನೋಡಿರಿ, ಈ ಥರ ನಾನು ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಸಿಂಪಲ್ಲಾಗಿ ಈವ್ನಿಂಗ್ ಟೀ ಜೊತೆಗೆ ತುಂಬ ಟೇಸ್ಟ್ ಆಗ್ತೈತಿ. ನೋಡಿರಿ, ಇವಾಗ ಒಂದು ಬ್ರೆಡ್ಡಿಗೆ ಈ ಥರ 1 ಸ್ಪೂನ್ ಪಲ್ಯ ತೊಗೊಂಡು ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡೀನಿ. ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ಇದ್ರ ಮೇಲೆ ಒಂದು ಬ್ರೆಡ್ಡನ್ನು ಇಟ್ಟು ಸ್ವಲ್ಪ ಎಣ್ಣೆ ಹಚ್ಚಿ ಫ್ರೈ ಮಾಡಿದರೆ ಬ್ರೆಡ್ ಟೋಸ್ಟು ರೆಡಿ ಆಗ್ತವೆ. ಇಲ್ಲ ಬೆಣ್ಣೆ ಕೂಡ ಹಾಕ್ಬೋದು, ಎಣ್ಣೆ ಹಾಕ್ಬೋದು, ತುಪ್ಪ ಹಾಕ್ಕೋಬೋದು. ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಹಾಕಿ ಈ ಥರ ನೀಟಾಗಿ 2 ಕಡೆ ರೋಸ್ಟಾಗಿ ಫ್ರೈ ಮಾಡಿದರೆ ಸಿಂಪಲ್ಲಾಗಿ ರುಚಿಕರವಾದ ಬ್ರೆಡ್ ಟೋಸ್ಟು ರೆಡಿ ಆಗ್ತೈತಿ. ತುಂಬ ಟೇಸ್ಟ್ ಆಗತ್ತೆ. ಈವ್ನಿಂಗ್ ಟೀ ಜೊತೆಗೆ ತುಂಬ ಟೇಸ್ಟ್ ಆಗುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಬೇರೆ ಬೇರೆ ಥರನೂ ಮಾಡ್ಬೋದು. ನಾನು ಬರೀ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ಈ ಥರ. ನೋಡಿರಿ, ಎಷ್ಟು ಚೆನ್ನಾಗಿ ಬ್ರೆಡ್ ಟೋಸ್ಟು ರೆಡಿ ಆಗೈತಿ. ನೀವು ಒಂದು ಸಲ ಟ್ರೈ ಮಾಡಿರಿ, ಭಾಳ ಟೇಸ್ಟ್ ಆಗ್ತೈತಿ ಬ್ರೆಡ್ ಟೋಸ್ಟ್. ಈ ಥರ ಮಾಡಿದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿರಿ, ಎಷ್ಟು ಚೆನ್ನಾಗಾಗಿದ್ದವು ಬ್ರೆಡ್ ಟೋಸ್ಟು. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.